ಚಾಮುಂಡೇಶ್ವರಿ ಆಶೀರ್ವಾದ, ಚಾಮುಂಡೇಶ್ವರಿ ಕ್ಷೇತ್ರದ ಆಶೀರ್ವಾದ, ಜನರ ಆಶೀರ್ವಾದ ಇರೋದ್ರಿಂದಲೇ ಇವತ್ತು 2 ಬಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಚಾಮುಂಡೇಶ್ವರಿ ಕೃಪೆಯಿಂದ ಇಲ್ಲಿವರೆಗೆ ಯಾವ ತಪ್ಪನ್ನು ಕೂಡ ಮಾಡಿಲ್ಲ. ತಪ್ಪು ಮಾಡಿದ್ರೆ ಇಷ್ಟೊಂದು ದೀರ್ಘಕಾಲ ರಾಜಕಾರಣದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸಿಎಂ ಸಿದ್ದರಾಮಯ್ಯ ಇನ್ನೊಂದು ವರ್ಷ ಒಳ್ಳೆಯ ಆಡಳಿತ ಕೊಡೋಕೆ ಆಶೀರ್ವಾದ ಮಾಡುವಂತ ದಸರಾದಲ್ಲಿ ಚಾಮುಂಡೇಶ್ವರಿಯ ನಾಡದೇವಿಯ ಆಶೀರ್ವಾದವನ್ನು ಕೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಮುಂದಿನ 9 ವರ್ಷ ಕಾಂಗ್ರೆಸ್ನದ್ದೇ ಅಧಿಕಾರ ಅಂತ ಹೇಳ್ತಿದ್ದಾರೆ. ಇನ್ನು ಈ ಎಲ್ಲ ಗೊಂದಲಗಳ ನಡುವೆನೆ ಮುಖ್ಯಮಂತ್ರಿ ಆಗಬೇಕು, ಆದರೆ 2028ರಲ್ಲಿ ಅಂತ ಕನಸು ಕಾಣ್ತಾ ಇರುವಂತಹ ಬೆಳಗಾವಿ ನಾಯಕ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಸುದೀರ್ಘವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ಶುರುವಾಗ್ತಾ ಇವೆ. ಇದೆಲ್ಲ ಗೊಂದಲಗಳನ್ನು ಬಗೆಹರಿಸೋದಕ್ಕೆ ಹೈಕಮಾಂಡ್ ನಾಯಕರು ಇನ್ನೇನು ರಾಜ್ಯಕ್ಕೆ ಬರುವವರಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ. ಅಂದರೆ ದಸರಾ ನಂತರ ಎಲ್ಲವೂ ತಿಳಿಯಾಗುತ್ತಾ ಇಲ್ಲ ಮತ್ತಷ್ಟು ಬಿಗಡಾಯಿಸುತ್ತಾ, ಇದನ್ನು ನೋಡಿಕೊಂಡು ದಸರಾ ಒಂದು ಕಳೀಲಿ ಅಂಥೇಳಿ ರಿಲ್ಯಾಕ್ಸ್ ಆಗಿ ಹೈಕಮಾಂಡ್ ನಾಯಕರು ಕೆ ಸಿ ವೇಣುಗೋಪಾಲ್, ರಣದೀಪ್ ಸುರ್ಜೇವಾಲಾ ಸೇರಿದಂತೆ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಸರ್ಕಾರದ ಸ್ಥಿತಿಗತಿಗಳು, ಸಿದ್ದರಾಮಯ್ಯನವ್ರ ಮೇಲೆ ಆಗ್ತಾ ಇರುವಂಥ ತನಿಖೆ, ಇದರ ಮುಂದೇನು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು, ಮುಂದಿನ ನಿರ್ಧಾರಗಳನ್ನು ಏನು ತಗೋಬೇಕು ಅನ್ನೋ ಚರ್ಚೆಯನ್ನು ಶುರು ಮಾಡ್ತಾ ಇದ್ದಾರೆ. ಹಾಗಾದರೆ ಸಿಎಂ ಬದಲಾವಣೆ ಸದ್ಯದಲ್ಲೇ ಇದರ ವಿಚಾರವಾಗಿ ಕಾಂಗ್ರೆಸ್ ಕೂಡ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದೆಯಾ? ಮುಂದಿನ ಹೆಜ್ಜೆಗಳನ್ನು ಕಾಂಗ್ರೆಸ್ ಇಡುವಾಗ ಬಹಳ ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ. ಯಾಕಂದ್ರೆ ಒಂದು ವೇಳೆ ಈಗಾಗಲೇ ಇಡಿ ಪ್ರಕರಣವನ್ನು ಕೈಗೆ ತಗೊಂಡಿದೆ, ತನಿಖೆಯನ್ನು ಶುರು ಮಾಡಿದೆ, ಇದು ಸಿದ್ದರಾಮಯ್ಯನವರನ್ನ ಬಂಧಿಸುವಂತಹ ಸಂದರ್ಭ ಬಂದ್ರೆ ಆಗ ಕಾಂಗ್ರೆಸ್ ಇಡುವಂತಹ ನಡೆ ಏನಿದೆ, ಕಾಂಗ್ರೆಸ್ನ ನಿಲುವು ಏನಿದೆ, ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಪ್ಲಸ್ ಆಗಬಹುದು, ಇಲ್ಲ ಮೈನಸ್ ಆಗಬಹುದು. ಸಿದ್ದರಾಮಯ್ಯನವರನ್ನ ಬಿಟ್ಟು ಈಗ ಕಾಂಗ್ರೆಸ್ ಒಂದು ಹೆಜ್ಜೆಯನ್ನು ಇಡುತ್ತೆ ಅಂದ್ರೂ ಕೂಡ ಅದನ್ನ ಅಳೆದು ತೂಗಿ ಇಡಬೇಕಾಗತ್ತೆ. ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನಲ್ಲಿ ಇರುವ ಶಕ್ತಿ ಅಂತದ್ದು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ನಂಬರ್ 1 ಸದ್ಯ. ಅವರು ಜೈಲಿಗೆ ಹೋಗ್ತಾರೆ ಅಂದ್ರೆ ಅದನ್ನ ತಡೆಯುವಂತ ಪ್ರಯತ್ನವನ್ನ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಮಾಡುತ್ತೆ. ಅಂದ್ರೆ ಅದು ಕಾನೂನು ಪ್ರಕ್ರಿಯೆಗಳಲ್ಲಿ ಅದು ಬಂದ್ರೆ ಏನು ಮಾಡೋದಿಕ್ಕಾಗಲ್ಲ. ಆದ್ರೆ ಉಳಿದಂತೆ ಯಾವ್ಯಾವ ಪಟ್ಟುಗಳನ್ನ ಹಾಕಬೇಕು ಅದನ್ನೆಲ್ಲ ಹಾಕುವಂತ ಪ್ರಯತ್ನ ಮಾಡುತ್ತೆ. ಈಗ ಲೋಕಾಯುಕ್ತ ತನಿಖೆ ಆಗ್ತಾ ಇರುವಂತದ್ದು, ಡಿಸೆಂಬರ್ ವೇಳೆಗೆ ಅದರ ರಿಪೋರ್ಟ್ ಬರಬೇಕು ಅನ್ನುವಂಥದ್ದು ಹೈಕೋರ್ಟ್ ಕೊಟ್ಟಿರುವಂಥ ಒಂದು ತೀರ್ಪು. ಅದರ ಮೇಲೆ ಮೇಲ್ಮನವಿ ಸಲ್ಲಿಸೋದಕ್ಕೆ ತಯಾರಿ ಆಗ್ತಾ ಇದೆ. ಅದರ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ, ಅಲ್ಲಿ ಕೂಡ ಏನು ತದ್ವಿರುದ್ಧವಾಗಿ ತೀರ್ಪು ಬಂದರೆ ಏನು ಮಾಡಬೇಕು. ಈಗ ಇದೆಲ್ಲವನ್ನೂ ಕೂಡ ನೋಡಿಕೊಂಡು ಮುಂದಿನ ಎಚ್ಚರಿಕೆ ಹೆಜ್ಜೆ ಇಡೋದು ಸಿಎಂ ಬದಲಾವಣೆ ಆಗಬೇಕು ಅಂತ ಬಂದರೆ ಏನು. ಇದಕ್ಕೆ ಡಿ ಕೆ ಶಿವಕುಮಾರ್ ಈಗಾಗಲೇ ಹೇಳ್ತಾ ಇದ್ದಾರೆ ಮುಂದಿನ 9 ವರ್ಷ ಕೂಡ ಕಾಂಗ್ರೆಸ್ದೇ ಅಧಿಕಾರ ಅಂತ. ಅಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತಿಂದ ಸ್ಪಷ್ಟ ಆಗ್ತಾ ಇರೋದು, ಈ ವರ್ಷಗಳಿದೆಯಲ್ಲ, ಮುಂದಿನ 3.5 ವರ್ಷ 4 ವರ್ಷ ಅಲ್ಲಿ ನನಗೆ ಅಧಿಕಾರ ಸಿಕ್ಕಲ್ಲ. ಮುಂದಿನ ಅವಧಿ ಇದೆಯಲ್ಲ 2028ರಲ್ಲಿ, ಆ ಅವಧಿಯಲ್ಲಿ ನನಗೆ ಅವಕಾಶ ಸಿಗುತ್ತೆ. ಸೊ ಮುಂದಿನ 9 ವರ್ಷ ಕಾಂಗ್ರೆಸ್ದೇ ಅಧಿಕಾರ ಅಂತ ಡಿ ಕೆ ಶಿವಕುಮಾರ್ ಮಾತಿನ ಮರ್ಮ ಇದಿರಬಹುದು ಅನ್ನಿಸ್ತಾ ಇದೆ. ಇನ್ನು ಸತೀಶ್ ಜಾರಕಿಹೊಳಿ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತಾರೆ ಅಂದರೆ, ಅಹಿಂದ ಏನು ನಾಯಕರೇನಿದ್ದಾರೆ, ಈ ಅಹಿಂದ ವರ್ಗ ಏನಿದೆ, ಈ ವರ್ಗದ ನಾಯಕರಾಗಿದ್ದವರು ಸಿದ್ದರಾಮಯ್ಯನವರು ಒಂದು ವೇಳೆ ಜೈಲು ಪಾಲಾದ್ರು ಅಂತ ಆದರೆ ಆಗ ಅದರ ನಾಯಕತ್ವವನ್ನು ಯಾರು ವಹಿಸಬೇಕು? ಮಲ್ಲಿಕಾರ್ಜುನ್ ಖರ್ಗೆ ಅವರು ವಹಿಸಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು CM ಮಾಡೋಣ, ನಾವು ನಿಮ್ಮ ಬೆಂಬಲಕ್ಕೆ ನಿಂತ್ಕೋತೀವಿ, ನಿಮಗೆ ಇಲ್ಲಿಯವರೆಗೂ ಸಿಕ್ಕಿಲ್ಲ ಅವಕಾಶ, ಇವಾಗ ಸಿಗಬೇಕು, ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಕೊಡಬೇಡಿ ಅನ್ನುವ ಒಂದು ಮನವಿ ಸಲ್ಲಿಸೋದಿಕ್ಕೋ, ಇಲ್ಲ ಅಂತ ಹೇಳಿದ್ರೆ ಇದು ದಲಿತ ವರ್ಗಕ್ಕೆ, ಅಹಿಂದಕ್ಕೆ ಸಿಗಬೇಕು, ಸಿದ್ದರಾಮಯ್ಯನವರಿಗೆ ಸಿಕ್ಕಿದ್ರಿಂದ ನಮ್ಮ ವರ್ಗ, ನಮ್ಮ ಏನು ಸಮುದಾಯ ಇದೆ ಅದಕ್ಕೆ ಒಂದು ಶಕ್ತಿ ಬರುತ್ತೆ, ಮುಂದಿನ ದಿನಗಳಲ್ಲಿ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿರುವವರೆಗೂ ಕೂಡ ನಮ್ಮ ಸಮುದಾಯದವರೇ ಮುಖ್ಯಮಂತ್ರಿ ಆಗಿರಬೇಕು, ಹೀಗಂತ ಸತೀಶ್ ಜಾರಕಿಹೊಳಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಸಿದ್ದರಾಮಯ್ಯನವರು ಕೆಳಗಿಳಿದ ಪಕ್ಷದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ CM ಆಗಬೇಕು ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಹಾಗೆ ಅವರ ಬಣ ಯೋಚಿಸ್ತಾ ಇರುವಂಥದ್ದು. ಹೈಕಮಾಂಡ್ ಏನು AICC ಅಧ್ಯಕ್ಷರೇ ಆಗಿರುವಂಥ ಖರ್ಗೆ ಅವರು ಆಗಲಿ, ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ವಿರೋಧ ವ್ಯಕ್ತಪಡಿಸುವಂಥ ಸಾಧ್ಯತೆ ಇಲ್ಲ ಅಂತ. ಆದರೆ ಇನ್ನೊಂದು ಕಡೆಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರ ಹಸ್ತಾಂತರ ಅಂದರೆ ಈಗಾಗಲೇ CM ಸ್ಥಾನ ಏನಾದರೂ ಬೇರೆಯವ್ರಿಗೆ ಕೊಡಬೇಕು ಅಂತಂದರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು. ನಂಬರ್ 2 ಇರೋದು ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ದುಡಿದಿದ್ದಾರೆ, ಪಕ್ಷವನ್ನು 135 ಸ್ಥಾನಗಳನ್ನು ಹೇಳಿದ್ದನ್ನು ಮಾಡಿ ತೋರಿಸಿದ್ದಾರೆ.
ಚುನಾವಣೆಗೂ ಮೊದಲು ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲುತ್ತೆ ಅಂದರೆ 135 ಅಂತ ಹೇಳಿದ್ರು, ಅದೇ ಬಂದಿದೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗಬೇಕು ಅನ್ನುವಂಥದ್ದು ಒಂದಿದೆ, ಅದನ್ನು ಕೂಡ ಒಂದು ವರ್ಗ ಒತ್ತಾಯಿಸುತ್ತೆ. ಆದರೆ ಇಲ್ಲಿ ಇದೆಲ್ಲ ಆಗಬಾರ್ದು. ಈ ರೀತಿ ಬದಲಾವಣೆ ಅಂತ ಬಂದಾಗ ಏನಾದರೂ ಬೇರೆ ಸಮುದಾಯಕ್ಕೆ ಅವಕಾಶ ಕೊಟ್ಟರೆ ಲಿಂಗಾಯತ ಸಮುದಾಯ ಬೇಸರ ಮಾಡಿಕೊಳ್ಳುತ್ತೆ. ಹಾಗೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಈ ಸಮುದಾಯದವರು ಬೇಸರ ಮಾಡ್ಕೋತಾರೆ. ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ CM ಸ್ಥಾನ ಸಿಗಬಾರ್ದು ಅನ್ನುವಂಥ ಪ್ರಯತ್ನ ಒಳಗಿಂದೊಳಗೆ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಕೂಡ ಇದಕ್ಕೆ ಪೂರಕ ಅನ್ನುವಾಗಿ ಮುಂದಿನ 9 ವರ್ಷ ಇದೆ ಬಿಡ್ರಿ, ಕಾಂಗ್ರೆಸ್ ಬಂದೇ ಬರುತ್ತೆ. ಈ ಗ್ಯಾರಂಟಿಗಳು ಕೊಟ್ಟಿರೋದು ನೋಡಿ ಜನ ನಮಗೆ ಮತ್ತೆ ಓಟ್ ಹಾಕ್ತಾರೆ, ಗ್ಯಾರಂಟಿ ಮುಂದುವರಿಸ್ಬೇಕು ಅಂದ್ರೆ ನಮ್ಗೆ ಓಟ್ ಹಾಕಿ ಅಂತ ಕೇಳ್ಬೋದು. BJP ಅವರೋ JDSನವರು ಈ ಗ್ಯಾರಂಟಿಗಳನ್ನ ಕೊಡೋದಿಲ್ಲ, ನಿಮಗೆ 2000 ಅಕೌಂಟಿಗೆ ಕೊಡೋದಿಲ್ಲ ಅಂತ ಹೇಳಿ ಮತ್ತೆ ಅಧಿಕಾರಕ್ಕೆ ಬರೋಣ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಅವರಿಗೆ ಅರ್ಥ ಆಗ್ತಾ ಇಲ್ಲ, ಜನ ಈ ನಿಮ್ಮ 2000ನ ಕಾಯ್ಕೊಂಡು ಕೂತ್ಕೊಂಡಿಲ್ಲ. ನೀವು 3 ತಿಂಗಳಾದರೂ 2000 ಹಾಕ್ತಾ ಇಲ್ಲ, ಯುವ ನಿಧಿ ಬರ್ತಾನೇ ಇಲ್ಲ ಜನರಿಗೆ. ಇದನ್ನ ನಂಬ್ಕೊಂಡು ಇದಕ್ಕೋಸ್ಕರ ಜನ ಓಟ್ ಹಾಕ್ತಾರೆ ಅಂದ್ಕೊಂಡ್ರೆ ನಿಮ್ಮದು ಮೂರ್ಖತನ ಆಗ್ಬಿಡುತ್ತೆ. ಜನ ಓಟ್ ಹಾಕೋದೇನಿದ್ರು ಯಾವ ವ್ಯಕ್ತಿ CM ಆದರೆ ಒಳ್ಳೆಯದು, ಯಾರು ರಾಜ್ಯವನ್ನು ಸುಧಾರಿಸ್ತಾರೆ, ಮತ್ತು ನಮ್ಮ ಸ್ಥಳೀಯವಾಗಿ ಶಾಸಕರು ಯಾರಾದರೆ ಒಳ್ಳೆಯದಾಗುತ್ತೆ. ಈ ಆಧಾರದ ಮೇಲೆ ಹಣ ಎಲ್ಲಿ ಜಾಸ್ತಿ ಸಿಗುತ್ತೆ ಇದನ್ನೆಲ್ಲ ತತ್ಕ್ಷಣಕ್ಕೆ ತಾತ್ಕಾಲಿಕವಾಗಿ ಬಾಡೂಟ, ಎಣ್ಣೆ, ಹಣ ಯಾರು ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ. ಅದನ್ನು ಬಿಟ್ಟು ನೀವು 2000 ತಿಂಗಳಲ್ಲಿ ಕೊಡ್ತೀರಾ ಅಂದರೆ ಅದಕ್ಕೆ ಓಟ್ ಹಾಕಲ್ಲ. ಮಹಿಳೆಯರು ಓಟ್ ಹಾಕಿದ್ದಾರೆ, ಮಹಿಳೆಯರು ಓಟ್ ಹಾಕ್ತಾರೆ ಅಂತಂದರೆ ಭಾಳ ಅಪರೂಪಕ್ಕೆ. ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೀರಾ ಬಡತನ ಇರುವಂಥ ಭಾಗದಲ್ಲಿ ಒಂದು 4-5 ಜಿಲ್ಲೆಗಳಲ್ಲಿ ನಿಮ್ಮ ಪರವಾಗಿ ಒಂದಷ್ಟು ಓಟ್ಗಳು ಬರ್ಬೋದು. ಆದರೆ ಈಗಾಗಲೇ ರಿವೋಲ್ಟ್ ಆಗಿದೆ, ಅದು ಕೂಡ ನೀವು 3 ತಿಂಗಳಿಗೂ ಕೊಡ್ತಾ ಇಲ್ಲ, 3 ತಿಂಗಳು ಬಾಕಿ ಉಳಿಸ್ಕೋತಾ ಇದ್ದೀರಾ 2,000ನ. ಸೊ ಇದೆಲ್ಲ ಬಿಡಿ, ಒಂದು ಕಡೆ ಇವರು ಗ್ಯಾರಂಟಿಗಳನ್ನು ಯಾವುದನ್ನು ಕೂಡ ಸರಿಯಾಗಿ ಜಾರಿ ಮಾಡ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಅರ್ಧಕ್ಕರ್ಧ ಜನರಲ್ಲಿದೆ. ಇನ್ನು ಪುರುಷರಿಗೆ ಏನಪ್ಪ ಕೊಟ್ಟಿದ್ದೀರಾ, ಮಹಿಳೆಯರಿಗೆ ಕೊಟ್ಟಿದ್ದೀರಾ, ಅವ್ರು ಇವಾಗ ನೋಡ್ರೆ ಊರು ದೇಶ ಅಂತ ಬಸ್ ಹತ್ಕೊಂಡು ಸುತ್ಕೊಂಡಿದ್ದಾರೆ, ನಮಗೇನು ಕೊಟ್ಟಿದ್ದೀರಾ ಅನ್ನುವಂಥ ಆಕ್ರೋಶ ಮತ್ತೊಂದು ಕಡೆ ಇದೆ. ಆದರೆ ಈಗ ಕಾಂಗ್ರೆಸ್ನ ಒಳಗೆ ತತ್ಕ್ಷಣದಲ್ಲಿ ಮೂಡಾದ ಏನು ಈ ಸಂಕಷ್ಟ ಎದುರಾಗಿದೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರೆ ಮುಂದಿನ CM ಯಾರು, ಈ ಚರ್ಚೆ ಮಾಡೋದಕ್ಕೇನೆ ಹೈಕಮಾಂಡ್ ಹಾಗೆ ಕಾಂಗ್ರೆಸ್ನ ನಾಯಕರು ಸದ್ಯ ಚರ್ಚೆಗಳು ಮಾಡೋದಕ್ಕೇನೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ದಸರಾ ನಂತರ ಇದಕ್ಕೆ ಈ ಒಂದು ಚರ್ಚೆಗೆ ವೇಗ ಸಿಗುತ್ತೆ. ಹಾಗಂತ CM ಬದಲಾವಣೆ ಆಗೋದಾದರೆ ಯಾರನ್ನ ಮಾಡಬೇಕು ಅನ್ನೋದೇ ದೊಡ್ಡ ತಲೆನೋವು. ಯಾರನ್ನು ಮಾಡಿದರೂ ಕೂಡ ಈಗ ಡಿ ಕೆ ಶಿವಕುಮಾರ್ ಮಾಡಿದರೆ ಆ DCM 4 ಜನ ಮಾಡಿ, 3 ಜನ ಮಾಡಿ ಅನ್ನುವಂಥ ಕೂಗೇಳುತ್ತೆ. ಆವಾಗ ಏನು ಮಾಡ್ತಾರೆ, ಅದನ್ನು ಮಾಡೋದು ಸಾಧ್ಯನಾ? ಈಗಲೇ ಸಿದ್ದರಾಮಯ್ಯನವ್ರ ಜೊತೆಗೇನೆ DCM ಡಿ ಕೆ ಶಿವಕುಮಾರ್ ಸೋಲೋ DCM ಅಂದರೆ ಸಿಂಗಲ್ ಆ್ಯಂಡ್ ಪವರ್ಫುಲ್ DCM ಆಗೋದಕ್ಕೇನೆ ಸಿಕ್ಕಾಪಟ್ಟೆ ಏನು ಪೈಪೋಟಿ ಇತ್ತು. ಇಲ್ಲ ಅವ್ರ ಜೊತೆಗೆ ಇನ್ನೂ 3 ಜನ DCM ಮಾಡಬೇಕು ಅನ್ನೋದು, ಅದನ್ನು ಉಳಿಸ್ಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ತುಂಬ ಕಷ್ಟಪಟ್ಟಿದ್ದಾರೆ. ಇನ್ನು CM ಸ್ಥಾನ ಸಿಕ್ಬಿಡುತ್ತಾ ಸುಲಭವಾಗಿ, ಬಿಟ್ಬಿಡ್ತಾರಾ ಬೇರೆಯವರು, ಅದು ಈಗ ಚರ್ಚೆ ಇರುವಂಥದ್ದು. ಯಾಕೆಂದರೆ MB ಪಾಟೀಲ್, ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಜಮೀರ್ ಅಹಮದ್ ಖಾನ್ ಇವರೆಲ್ಲರೂ ಕೂಡ ನಮಗೂ ಕೊಡ್ರಿ DCM, ನಮಗೂ DCM ಕೊಡಿ ಅಂತ CM ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ CM ಮಾಡಿದರೆ ಆಗ ಮುಂದೇನಾಗುತ್ತೆ, ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಿದ್ರೆ ಏನು ಜನರ ಅಂದರೆ ಈ ಕಾಂಗ್ರೆಸ್ ನಾಯಕರ ನಡೆಗಳೇನಿರ್ತವೆ ಅದನ್ನೆಲ್ಲ ಚರ್ಚೆ ಮಾಡುವಂತ ದಿನಗಳು ಕೂಡ ದೂರ ಇಲ್ಲ. ದಸರಾ ನಂತರ ಇದೆಲ್ಲದಕ್ಕೂ ಒಂದು ಮುಹೂರ್ತ ಏನು ಅದಕ್ಕೆ ಫಿಕ್ಸ್ ಆಗಿದೆ. ಅಕ್ಟೋಬರ್ 15ಕ್ಕೆ ಬರ್ತಾ ಇದ್ದಾರೆ ಹೈಕಮಾಂಡ್ ಅನ್ನುವಂಥದ್ದು. ಸದ್ಯ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಅಲರ್ಟ್ ಆಗಿದ್ದಾರೆ. CM ಸ್ಥಾನ ಸಿಕ್ಬಿಟ್ರೆ AICC ಅಧ್ಯಕ್ಷ ಸ್ಥಾನ ಬಿಟ್ಟು ಬಂದು ಬಿಡೋಣ, ಒಂದು ಜೀವನದಲ್ಲಿ ಒಂದು ಅವಕಾಶ ಸಿಕ್ಕಿದ್ರೆ, ಇದು ತಪ್ಪಿ ಹೋಗಿತ್ತು, ಧರ್ಮ್ ಸಿಂಗ್ ಆಗಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಗ್ಲಿಲ್ಲ, ಇವಾಗ ಸಿಕ್ಕಿದ್ರೆ ಆಗ್ಬಿಡೋಣ ಅನ್ನುವಂತ ಒಂದು ಆಸೆಯಲ್ಲಿದ್ದಾರೆ ಅಂತ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇದ್ದಾವೆ.